ಅಂದರೆ ಗುರಿ ಇಟ್ಕೊಂಡ್ಬಿಟ್ಟಿದ್ನಲ್ಲ, ಸಿನಿಮಾ ರಂಗದಲ್ಲಿ ಏನಾದ್ರು ಒಂದು ಮಾಡಲೇಬೇಕು ಅನ್ನೋ ಒಂದು ಆಟ. ಕಲ್ಯಾಣ್ ಅವ್ರು ಏನು ಮಾಡೋರು, ₹5 ಕೊಡೋರು. ₹5 25 ಪೈಸೆ ಮಿಕ್ಸಕ್ಕೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ರಿ. ಕೆಲವೊಂದು ಸಲ ಇವರು ಕೊಡೋದು ಮರ್ತ್ಬಿಟ್ಟಾಗ ಇಲ್ಲಿಂದ ನವರಂಗಿಂದ ಅಪ್ ಟು ಕುಮಾರಸ್ವಾಮಿ ಲೇಔಟ್ಕೊಂಡು ನಡ್ಕೊಂಡು ಹೋಗಿರೋದು ಇದೆ. ರೂಮ್ಗೆ ಹೇಳ್ತೀನಿ, ತುಂಬ ಇಲ್ಲೇ ಹತ್ರದಲ್ಲಿ, ನೀನು ಬಾಡಿಗೆ ಕೊಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದರೆ ಡೈಲಿ ಬಾತ್ರೂಮ್ ಕ್ಲೀನ್ ಮಾಡಬೇಕು. ನಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ ಹೋಗ್ಬೇಕು. ಆಕಾಶ ಅಡಿಯಲ್ಲಿ ರೆಕಾರ್ಡಿಂಗು, ಬಾ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಸಾಂಗು ಆಡಿಸ್ಬಿಟ್ರು, ನೋಡು ವಾಯ್ಸ್ ಟೆಸ್ಟ್ ಮಾಡೋಣ ಅಂತ ವಾಯ್ಸು ಟೆಸ್ಟ್ ಮಾಡ್ತಾರೆ. ಅದೇನು ಅನ್ನಿಸ್ತೆ ಅನ್ನೋ ಕಲ್ಯಾಣ್ ಅವ್ರಿಗೆ, ನಿನ್ನ ಮುಖಚಾರ ನೋಡಿದ್ರೆ ನಿನ್ನೊಳಗೊಬ್ಬ ರೈಟ್ರ್ ಇದ್ದಾನೆ ಅಂತ ಕಾಣಿಸುತ್ತೆ, ಅವನ್ನ ಎಬ್ಸು ಬಸ್. ಮಾಮೂಲಿ ಲವ್ ಲೆಟರ್ಗಳನ್ನ ಥರ ಬರಿತಾ ಇರಲಿಲ್ಲ. ನಾನು ನಿನ್ನ ಪ್ರೀತಿಸ್ತೀನಿ, ನೀನು ನನ್ನ ಪ್ರೀತಿಸ್ತೀನಿ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ನೀನು ಲವ್ ಲೆಟರ್ ಬರ್ಕೊಟ್ರೆ ಅವ್ನು ನನ್ನ ಲವ್ ಮಾಡಬೇಕು, ಆ ಥರ ಮಾಡಬೇಕು. ಬರಿತಾ ಇದ್ನಲ್ಲ ಒಂದೆರಡು ಲವ್ ಸಕ್ಸಸ್ಸು ಆಯಿತು. ನಾಗೇಂದ್ರ ಪ್ರಸಾದ್ ಅವರು ಇನ್ನೂ ಯಾವ ಸಿನಿಮಾನೂ ಬರೆದಿರಲಿಲ್ಲ. ಆಮೇಲೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಒಂದು ಸಿನಿಮಾ ಸಿಕ್ತು, ಗಾಜಿನ ಮನೆ ಅಂತ. ಕೆ ವಿ ಜಯರಾಮ್ ಅವರು ಡೈರೆಕ್ಟ್ರು. ಅದಕ್ಕೆ ಇವರೇ ಡೈಲಾಗ್ ರೈಟ್ರು, ಇವರೇ ಸಾಂಗ್ ರೈಟ್ರು ಅನ್ನೋದು ಗೊತ್ತಾಯ್ತು. ಸರಿ, ಸೀದಾ ಬಂದ್ಬಿಡು, ನೀನು ದೇವಂಗ ಹಾಸ್ಟ್ಲಿಗೆ ಬಂದ್ಬಿಡು ಇಲ್ಲಿ ಗಾಂಧಿನಗರಕ್ಕೆ ಅಂತಂದರು. ಮೊದಲೇ ಗಾಂಧಿನಗರ ಬೇರೆ ಹೆಸರು. ಸರಿ, ಅಲ್ಲಿಗೆ ಹೋದ್ಮೇಲೆ 8 ಗಂಟೆ 9 ಗಂಟೆಗೆಲ್ಲ ಗಾಂಧಿನಗರ ಅಲ್ಲಿ ತಲುಪ್ತೆ ಹಾಸ್ಟ್ಲ್ ಹತ್ರ. ಅವನು ಇರು ಅಂತ ಅಂತಾನೆ ಅವನು. ನನಗಿದೇನೇ ಇದು ಟೆನ್ಷನ್. ಆಮೇಲೆ ಕೇಳಿದೆ ನಾನು, ಏನಕ್ಕೆ ಇದು? ಇಲ್ಲ, ನೀನು ಡೈಲಿ ಏನು ಮಾಡಬೇಕು ಗೊತ್ತಾ, ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು 10 ಗಂಟೆ ಅಷ್ಟೊತ್ತಿಗೆ ಇಲ್ಲಿಗೆ ಬಾ. ಆವಾಗ ಏನಾಗುತ್ತೆ, ಈ ಹಾಸ್ಟ್ಲರ್ವಾ ಈ ಮ್ಯಾನೇಜರ್ಸ್ಗಳೆಲ್ಲ ಇರ್ತಾರಲ್ಲ, ಸರ್ಚಿಂಗ್ ಯಾರ್ಯಾರಿದ್ದಾರೆ ಎಲ್ಲ ಒಳಗಡೆ ಎಲ್ಲ ಎಂಟ್ರಿ ಎಲ್ಲ ಇರುತ್ತಲ್ಲ, ಯಾರಿಗೆಲ್ಲ ಊಟ ಹೋಗಿದೆ ಅದೆಲ್ಲ ಸರ್ಚ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ನೀನೇನು ಮಾಡಬೇಕು, 10 ಗಂಟೆ ಕರೆಕ್ಟಾಗಿ ಬಂದರೆ ನಾನು ಈಚೆ ಬರ್ತೀನಿ, ನೀನು ಆಮೇಲೆ ಒಳಗಡೆ ಹೋಗಿ ಇರ್ಬೋದು. ಅವಾಗ ಮ್ಯಾನೇಜರ್ ಯಾರು ಇರಲ್ಲ. ಹೌದು, ಯಾಕೆಂತಂದ್ರೆ ಹಾಸ್ಟ್ಲ್ ಹುಡುಗರಲ್ವಾ, ಅದೇನೇನೋ ಇರುತ್ತಲ್ಲ ಖಂಡಿತ. ಸ್ಟೂಡೆಂಟ್ಸ್ಗಳಿಗೆ ಅದು ಇರೋದು. ಹೌದು, ಆಕ್ಚುಲಿ ಸ್ಟೂಡೆಂಟ್ಸ್ಗಳಿಗೆ ಅದು ಸರಿ, ಅಲ್ಲೋದೆ. ಆಮೇಲೆ ನನ್ನ ಪುಣ್ಯ ನೋಡಿ ಹೆಂಗಿದೆ ಅಂತಂದರೆ, ಅವರು ಗೊತ್ತಾಯ್ತು ಇವನು ಬಂದವನ ಮಳವಳ್ಳಿಯಿಂದ, ಇವಂಗೆ ಊಟ ಗೀಟನೂ ಏನೂ ಇರಲ್ಲ ಅಂತ ಅವನಿಗೂ ಗೊತ್ತಿತ್ತು. ಅಡುಗೆ ಭಟ್ರಿಗೆ, ನಮ್ಮ ಫ್ರೆಂಡ್ ಅವ್ರ ಅಪ್ಪನಿಗೆ ಒಂದು ತಟ್ಟೆ ಅನ್ನ ಎಲ್ಲ ಎತ್ತಿಟ್ಬಿಟ್ಟು, ನೀನು ಈ ಥರ ಮಾಡಬೇಕು, ಆದರೆ ಬೆಳಗಿನ ಜಾವ ನೀನು 5 ಗಂಟೆಗೆ ಎದ್ದೋಗ್ಬಿಡ್ಬೇಕು. ನನಗೆ ಅದೇ ಬೇಕಾಗಿದೆ. ಏನು ಅಮ್ಮಮ್ಮ ಅಂದರೆ ನಡ್ಕೊಂಡಾರು ಹೋಗ್ಬಿಡೋಣ ಬಿಡು, ಟೈಮ್ ಪಾಸ್ ಮಾಡೋಕ್ಕೆ ಒಂದು 8 ಗಂಟೆ 10 ಗಂಟೆವರೆಗೂ ಅನ್ನೋ ಥರ ಆ ಥರ ಮೈಂಡ್ ಸೆಟ್ಟಲ್ಲಿ ಹೋಗಿ 1 ದಿವಸ 2 ದಿವಸ 3 ದಿವಸ ಹಿಂಗೆ ಕಂಟಿನ್ಯೂ ಮಾಡಿದೆ. ಬೆಳಿಗ್ಗೆ ಬರೋದು 5 ಗಂಟೆಗೆ ಎದ್ದೇಳೋದು, 10 ಗಂಟೆ ಅಷ್ಟೊತ್ತಿಗೆ ಕಲ್ಯಾಣ್ ಅವ್ರ ಮನೆಗೆ ಬರೋದು. ಕಲ್ಯಾಣ್ ಅವ್ರ ಮನೆ ನೀವು ನೋಡಿದ್ದೀರಿ, ಅದೇ ಚಂದ್ರಮುಖಿ ಪ್ರಾಣ ನವರಂಗ ಹತ್ರ. ಅಲ್ಲಿಂದ ಇಲ್ಲಿಗೆ ಬರೋದು. ಆಮೇಲೆ ಒಂದು 3 ದಿವಸ ಮಾಡಿದೆ. ನನ್ನ ದೇವರ ಆಶೀರ್ವಾದ ನನಗೆ ಗೊತ್ತಿಲ್ಲ, ನಿನಗೆ ತುಂಬ ಕಷ್ಟ ಆಗ್ತಾಯಿದೆ ಕಣೋ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು ಏನು ಮಾಡ್ದ, ನನ್ನ ತಮ್ಮ ಒಬ್ಬ ಕುಮಾರಸ್ವಾಮಿ ಲೇಔಟಲ್ಲಿ ಒಬ್ಬ ರೂಮಲ್ಲಿ ಅವನೇ, ಅವ್ರನ್ನ ಕೇಳ್ಬಿಟ್ಟು ವಿಚಾರಿಸ್ತೀನಿ, ನೀನು ಯಾವುದಕ್ಕೂ ಒಂದು ಮೈಂಡಲ್ಲಿ ಇಟ್ಕೊಂಡಿರು ಅಂತಂದು. ಸರಿ, ನಾನು ಕಲ್ಯಾಣ ಅವ್ರ ಹತ್ರ ಹೋಗಿ ಎಲ್ಲ ಹಿಂಗೆ ಬರ್ತಾಯಿದ್ದೀನಿ ಸರ್, ಇಲ್ಲೇ ಗಾಂಧಿನಗರದಲ್ಲೇ ಇದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಕೊಂಡು ಎಲ್ಲ ಸೆಟ್ಲಾದೆ. ಆದರೆ ಅವ್ರ ತಾಯಿನೂ ಕೂಡ ತುಂಬ ಖುಷಿಯಾಗಿ ನನ್ನ ಮನೆ ಮಗನ ಥರ ನೋಡ್ಕೊಂಡ್ರು ಅವ್ರು. ಆ 3 ದಿವಸ ಆದಮೇಲೆ ಅವ್ನಿಗೆ ಬಂದ ಅಲ್ಲಿಗೆ, ಒಂದು ಕೆಲಸ ಮಾಡೋ, ಬಟ್ಟೆ ಬರೆ ಎಲ್ಲ ಎತ್ಕೊಂಬಿಡು, ಇಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಎದ್ದೋಗೋದು ತುಂಬಾ ಕಷ್ಟ ಆಗುತ್ತೆ ನಿನಗೆ, ಬಾ ನನ್ನ ಜೊತೆಲಿ ಬಂದ್ಬಿಡು ಅಂತಂದ್ರೆ ಆ ಬ್ಯಾಗ್ ಸಮೇತ ಅಲ್ಲಿ ಹೋದು ಕುಮಾರಸ್ವಾಮಿ ಲೇಔಟ್ಗೆ. ಅವನು ಒಪ್ಕೊಂಬಿಟ್ಟ. ಆ ರೂಮ್ ಹೆಂಗಿದೆ ಅಂತಂದರೆ ಅವ್ರದ್ದು ನೋಡಿ, ಇಷ್ಟೇ ನೀವು ಕುಂತಿದ್ದೀವಲ್ಲ, ಇಷ್ಟೇ ಆಗಲ್ಲ, ಅದರಲ್ಲಿ ಒಂದು ಮಂಚ, ಅಲ್ಲೇ ಬಚ್ಚಲ ಮನೆ, ಆಚೆ ಒಂದು ಲೆಟ್ರ್, ಎಲ್ಲ ಅಟ್ಯಾಚು. ಅಲ್ಲಿ ಆಲ್ರೆಡಿ 3 ಜನ ಅವ್ರೆ. 3 ಜನ ಮಂಚದ ಮೇಲೆ ಮಲಗಿದ್ರೆ ಇನ್ನೊಂದಿಬ್ರು ಕೆಳಗಡೆ, ಮಂಚದ ಕೆಳಗಡೆ ಒಬ್ಬರು. ಆಮೇಲೆ ನಾನು ಏನಾದರೂ ಆಗೋಗ್ಲಿ, ನಾನು ಅಂದರೆ ಗುರಿ ಇಟ್ಕೊಂಡ್ಬಿಟ್ಟಿದ್ನಲ್ಲ, ಸಿನಿಮಾ ರಂಗದಲ್ಲಿ ಏನಾದ್ರು ಒಂದು ಮಾಡಲೇಬೇಕು ಅನ್ನೋ ಒಂದು ಆಟ ಸಾಧನೆ. ಸರಿ, ಆಮೇಲೆ ಸರಿ ನಿನಗೆ ಊಟಕ್ಕೆಲ್ಲ ಹೆಂಗೆ ಮಾಡ್ತೀಯಾ? ನೋಡಪ್ಪ, ನಾನು ಬೆಳಗ್ಗೆ ಅಲ್ಲಿ ಹೋಗ್ಬಿಡ್ತೀನಲ್ಲ, ಒಂದು ಟಿಫನ್ ಕೊಟ್ಬಿಡ್ತಾರೆ ಅಲ್ಲೇ, ನನಗೆ ರಾತ್ರಿ ಹೊತ್ತು ಏನೂ ಬೇಕಾಗಿಲ್ಲ, ನನಗೆ ಮಲಗಕ್ಕೆ ಜಾಗ ಕೊಟ್ಟಲ್ಲ, ನನಗೆ ಅಷ್ಟು ಸಾಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಶುರುವಾಯಿತು. ಕಲ್ಯಾಣ್ ಅವ್ರು ಏನು ಮಾಡೋರು,
5 ರೂಪಾಯಿ ಕೊಡೋರು ಆವಾಗ ದಿವಸ. ದಿವಸ 5 ರೂಪಾಯಿಲಿ ಆವಾಗ ಕರೆಕ್ಟಾಗಿ ಮೆಜೆಸ್ಟಿಕ್ಕಿಗೆ 75 ಪೈಸೆ ನವರಂಗಿಂದ. ನಾ ಏನು ಮಾಡುವೆ, ಆ 75 ಪೈಸೆ ಮಿಕ್ಸಕ್ಕೆ ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ರಿ. ಆಯ್ತಾ. ಅದಾದ್ಮೇಲೆ ಮೆಜೆಸ್ಟಿಕ್ಕಿಂದ ಕುಮಾರಸ್ವಾಮಿ ಲೇಔಟು 15D ಲಾಸ್ಟ್ ಸ್ಟೇಜ್, ಅದು ಲಾಸ್ಟ್ ಸ್ಟಾಪು. ಆ ಲಾಸ್ಟ್ ಸ್ಟಾಪ್ಗೆ ಎಷ್ಟು ಗೊತ್ತಾ, ಒಂದೂವರೆ ಏನೋ ಇತ್ತು, 1.5 ರೂಪಾಯಿ ಇತ್ತು. ಆದ್ರಿಂದಲೂ ಸ್ಟಾಪಲ್ಲಿ ಇಳ್ಕೊಂಡ್ರೆ ₹1. ಸ್ಟೇಜ್ ಬರುತ್ತಲ್ಲ, ಹೌದು. ಅಲ್ಲಿಂದ ಅಲ್ಲಿಗೆ ತಕೊಂಡು ಅಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತಾ ಇದ್ದೆ ಮನೆಗೆ. ಅಲ್ಲಿ ಹೋಗಿ ಮಲ್ಕೊಂಡು ಇದು ಮಾಡ್ತಿದ್ದೆ. ಕೆಲವೊಂದು ಸಲ ಇವರು ಕೊಡೋದು ಮರ್ತ್ಬಿಟ್ಟಾಗ ಇಲ್ಲಿಂದ ನವರಂಗಿಂದ ಅಪ್ ಟು ಕುಮಾರಸ್ವಾಮಿ ಲೇಔಟ್ಗೆ ನಡ್ಕೊಂಡು ಹೋಗಿರೋದು ಇದೆ. ಒಂದೊಂದು ಸಲ ಏನು ಮಾಡ್ಬಿಡೋರು ಅಂದರೆ ಇವರು 5 ಗಂಟೆಗೆ 6 ಗಂಟೆಗೆಲ್ಲ ಬಂದ್ಬಿಡು ಮ್ಯೂಸಿಕ್ ಸಿಟ್ಟಿಂಗು ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಬಿಡೋರು. ನಾನು ನೋಡ್ಕೊಳ್ಳೇಬೇಕಲ್ಲ ಅದನ್ನೆಲ್ಲ, ಹೆಂಗಾದರೂ ಮಾಡಿ ಒಟ್ಬಿಡೋಣ ಅಂತಂದ್ಬಿಟ್ಟು ನಾನೆಲ್ಲ ಡೈಲಿ ಅದನ್ನ ನಡ್ಕೊಂಡು ಹೋಗಿದ್ದುಂಟು ಎಷ್ಟೋ ಸಲ. ನಡ್ಕೊಂಡು ಹೋಗಿ ಬರ್ತಾ ಇದ್ನ. ಆಮೇಲೆ ನನ್ನ ಪ್ರಾಬ್ಲಮ್ನೆಲ್ಲ, ನನ್ನ ಕಷ್ಟ ಎಲ್ಲ ನೋಡೋಕ್ಕಾಗದೆ ಇವರು ಕಲ್ಯಾಣವರು, ಒಂದು ಕೆಲಸ ಮಾಡ್ತೀನಿ ನಿನಗೆ, ಇಲ್ಲಿ ಒಬ್ರಿಗೆ ರೂಮ್ಗೆ ಹೇಳ್ತೀನಿ, ತುಂಬ ಇಲ್ಲೇ ಹತ್ರದಲ್ಲಿ, ನೀನು ಎಷ್ಟು ಗಂಟೆ ರಾತ್ರಿಗಾರು ಬರ್ಬೋದು, ಏನಾದರೂ ಒಂದು ಮಾಡ್ಬೋದು ಅಂತಂದ್ಬಿಟ್ಟು. ಆದರೆ ಅದು ಒಂದು ಸಂಘ, ಅದು RSS ಅಂತ ಅನ್ಕೊಂತೀನಿ, ಅದು ಗೊತ್ತಿಲ್ಲ ನನಗೆ ಎಲ್ಲಿ ಅಂತಂದರೆ ಇದೇ ಭಾಷಂ ಸರ್ಕಲಲ್ಲಿ ಡೌನಲ್ಲಿ ಲೆಫ್ಟಲ್ಲಿದೆ ಒಂದು ಸಂಘ. ಅಲ್ಲಿ ಕಲ್ಯಾಣ ಅವರ ರಿಲೇಟಿವ್ ಒಬ್ರು ಇದ್ದರು ಅಲ್ಲಿ RSS ಅಲ್ಲಿ. ಸರಿ, ಅಲ್ಲಿಗೆ ಹೋದ್ಮೇಲೆ ಅವ್ರನ್ನ ಹತ್ರ ಮಾತಾಡೋ, ತಿಂಗಳಿಗೆ ₹60 ಏನೋ, ನೈಟ್ ಹೊತ್ತು ಒಂದು ಹೊತ್ತು ಊಟ ಕೊಡೋರು. ಆದರೆ ಅಲ್ಲಿ ಒಂದು ಕೆಲಸ ಏನು ಅಂತಂದರೆ, ನೀನು ಬಾಡಿಗೆ ಕೊಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದರೆ ಡೈಲಿ ಬಾತ್ರೂಮ್ ಕ್ಲೀನ್ ಮಾಡಬೇಕು. ಬಾತ್ರೂಮ್ ಕ್ಲೀನ್ ಮಾಡಬೇಕು. ಹೌದು. ಒಟ್ಟಿನಲ್ಲಿ ಮಲಗೋಕ್ಕೆ ಜಾಗ ಚೆನ್ನಾಗಿದೆ ಅಲ್ಲಿ, ಎಲ್ಲ ಸುಮಾರು ಜನ ಇರ್ತಾರೆ, ಯಾರು ಸಂಘದವರೆಲ್ಲ ಇರ್ತಾರೆ. ಆದರೂ ಬೆಳಗಿನ ಜಾವ ನಾನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ ಹೋಗ್ಬೇಕು. ಆದರೆ ಹುಡುಗರನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ನಲ್ಲ, ಒಂದೊಂದು ಸಲ ಹೋದಾಗ ಅವರು ಕೂಡ ಸ್ವಲ್ಪ ಸಾಯಿಗೂ ಸ್ವಲ್ಪ ಎತ್ತಿಡೋಣ ಅಂತ ಅಂದ್ಬಿಟ್ಟು ಅನ್ನ ಎಲ್ಲ ಎತ್ತಿಡೋಣ. ಅಲ್ಲೂ ಕೂಡ ಇದು ಮಾಡಿದೆ. ಹಂಗೆ ಆಗಿ ಹೋಗ ಅಷ್ಟೊತ್ತು ಕರೆಕ್ಟಾಗಿ ಇಷ್ಟರಲ್ಲಾಗಲೇ ಒಂದು 2-3 ಸಿನಿಮಾ ಸಾಹಿತ್ಯ ಎಲ್ಲ ಬರಿತಾ ಇದ್ರಲ್ಲ, ನೋಡ್ಕೊತಾ ಇದ್ದೆ. ಇದ್ರ ಮಧ್ಯೆ ಕುಮಾರ್ ಬಂಗಾರಪ್ಪ ಅವರು ನವಗ್ರಹಗಳು ಅಂತಲೇ ಏನೋ ಒಂದು ಸಾಂಗು, ಅಂದರೆ ವಿಜಯ ನರಸಿಂಹ ಅವ್ರ ಲಿರಿಕು, ಕಲ್ಯಾಣ್ ಅವರು ಮ್ಯೂಸಿಕ್ಕು, ಸಿಂಗಿಂಗ್ ಬಂದು ಕುಮಾರ್ ಬಂಗಾರಪ್ಪ. ಆಮೇಲೆ ಕೇಳಿದ್ಮೇಲೆ ಇವರು, ಸರಿ ನೀನು ಸಿಂಗರ್ ಆಗಬೇಕು ಅಂತಿದ್ಯಲ್ವಾ, ಸರಿ ಇವತ್ತು ಆಕಾಶ ಆಡಿಯಲ್ಲಿ ರೆಕಾರ್ಡಿಂಗು ಬಾ ಹೋಗೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿ ಏಕ್ದಮ್ ಒಂದು ಸಾಂಗು ಆಡಿಸ್ಬಿಟ್ರು. ನೋಡು, ವಾಯ್ಸ್ ಟೆಸ್ಟ್ ಮಾಡೋಣ ಅಂತ ವಾಯ್ಸು ಟೆಸ್ಟ್ ಮಾಡಿದ್ರು. ವಾಯ್ಸು ಆಡದೆ ಕುಮಾರ್ ಬಂಗಾರಪ್ಪ ಅವರು ನೋಡ್ತಾಯಿದ್ರು. ಆದರೆ ಅದು ಚೆನ್ನಾಗಿ ನಂಬಿಕೆ ಇದೆ ನನಗೆ, ನಾನು ಇನ್ನು ಸಿಂಗರ್ ಆದಂಗೆ ಅಂತ ಮನಸ್ಸಲ್ಲಿ. ಆಮೇಲೆ ಅದೇನು ಅನ್ನಿಸ್ತು ಏನೋ ಕಲ್ಯಾಣ ಅವ್ರಿಗೆ, ವಾಯ್ಸ್ ಚೆನ್ನಾಗಿದೆ, ಡಿಫ್ರೆಂಟ್ ಇದೆ, ಬಟ್ಟು ಆದರೆ ಸಂಗೀತಕ್ಕೆ ಇದರದೇ ಆದಂಥ ಒಂದಷ್ಟು ಪ್ರೊಡ್ಯೂಸರ್ಗಳಿರುತ್ತೆ, ಜೂನಿಯರು ಸೀನಿಯರು ಸಂಗೀತ ಎಲ್ಲ ಮಾಡ್ಕೊಬೇಕು. ಆಮೇಲೆ ನಿನ್ಗೆ ಅದ್ರ ಬಗ್ಗೆ ನೋಟ್ಸ್ಗಳೆಲ್ಲ ಗೊತ್ತಾಗುತ್ತೆ, ಸ್ವರಗಳೆಲ್ಲ ಗೊತ್ತಾಗುತ್ತೆ. ಆ ಸ್ವರಗಳನ್ನೆಲ್ಲ ನೀನು ಫಸ್ಟ್ ಕಲಿಬೇಕು. ಈಗಾಗಲೇ ನಿನಗೆ ಒಂದು 20-25 ಆಗಿದೆ. ಇದಕ್ಕೆ ಮುಂಚೆ ನೀನು ಕಲಿತು ಮತ್ತೆ ನೀನು ಸಿಂಗರ್ ಆಗೋ ಅಷ್ಟೊತ್ತಿಗೆ ಏಜ್ ಬಾರ್ ಆಗಿಬಿಡುತ್ತೆ. ನನಗನ್ಸುತ್ತೆ ನಿನ್ನ ಇದು ನೋಡಿದ್ರೆ, ನಿನ್ನ ಮುಖಚಾರ ನೋಡಿದ್ರೆ ನಿನ್ನೊಳಗೊಬ್ಬ ರೈಟ್ರ್ ಇದ್ದಾನೆ ಅಂತ ಕಾಣಿಸುತ್ತೆ, ಅವನ್ನ ಎಬ್ಸು ಫಸ್ಟು ಅಂತಂತಂದು. ಆದರೆ ನನಗೆ ಆವಾಗ ನಾನೇನು ಅನ್ಕೊಂಡಿದ್ದೆ, ಆವಾಗ ಚಿಕ್ಕ ವಯಸ್ಸಲ್ಲಿ ಸುಮಾರು ಜನ ಏನೋ ನನ್ನ ಮನ್ಸಿಗೆ ಬಂದಿದ್ನೆಲ್ಲ ಬರ್ಕಂತಿದ್ದೆ. ಈ ರವಿ ಬೆಳಗೆರೆದು ಆಯ್ ಬೆಂಗಳೂರು ಬರ್ತಿತ್ತಲ್ಲ, ಅದ್ರಲ್ಲಿ ಕಾಸು ಬಾತು ಗೀಸ್ ಬಾತು ಅದೇನೇನೋ ಬರ್ತಿದ್ದೆ, ಎಲ್ಲ ನೋಡ್ಕೊಂತಿದ್ದೆ. ಆದರೆ ಅವರು ಲವ್ ಲೆಟರ್ಗಳು ಬರಿತಾ ಇದ್ರಲ್ಲ, ಅದನ್ನೆಲ್ಲ ನೋಡ್ಕೊಂಡಿದ್ದೆ. ನಾನು ಮಾಮೂಲಿ ಲವ್ ಲೆಟರ್ಗಳನ್ನ ಥರ ಬರಿತಾ ಇರಲಿಲ್ಲ. ನಾನು ನಿನ್ನ ಪ್ರೀತಿಸ್ತೀನಿ, ನೀನು ನನ್ನ ಪ್ರೀತಿಸು, ಇಷ್ಟೆಲ್ಲ ಹೇಳ್ತಾ ಇರಲಿಲ್ಲ. ಆದರೆ ನೀಟಾಗಿ ಅವ್ರ ಬರವಣಿಗೆ ಶೈಲಿನೇ ಬೇರೆ ಇತ್ತು ರವಿ ಬೆಳಗೆರೆ ಹಾಗೆ ಬರೆಯೋಕೆ ಇಲ್ಲಿ ಕುಂತ್ಕೊಂಡ್ರೆ. ಈಗ ಮರಡಿಹಳ್ಳಿ ನಾಗಚಂದ್ರ ಒಂದು ಇದು ಬಿಸ್ಕೆಟ್ ಕಲರ್ ಪ್ಯಾಂಟ್ ಹಾಕಿದ್ರು, ಟೈಮ್ ಇಷ್ಟೊತ್ತು ಒಂದು ಸೊಳ್ಳೆ ಕತ್ತಾ ಇತ್ತು, ಆಗ ನಿನಗೆ ಲೆಟ್ರ್ ಬರಿತಾ ಇದ್ದೀನಿ ಅಂತನ್ನೋದು, ಅಕ್ಷರಗಳು ಮೂಡ್ತಾ ಇದ್ದೀನಿ ಅಂತ ಅನ್ನೋದೆಲ್ಲ ಒಂದಷ್ಟು ವಿಷಯಗಳು ಆ ರೇಂಜಲ್ಲಿ ಬರೆದು ನಾನು ಕಾವ್ಯಾತ್ಮಕವಾಗಿ ಲವ್ ಲೆಟರ್ಗಳು ಬರ್ಕೊಂತಿದ್ದೆ. ಆದರೆ ನನಗೆ ಯಾವುದೂ ಲವ್ ಇಲ್ಲ. ಆಮೇಲೆ ನನ್ನ ಹ್ಯಾಂಡ್ ರೈಟಿಂಗು ತುಂಬ ಮುದ್ದಾಗಿತ್ತು, ಬೇರೆ ಥರನೇ ಇತ್ತು ಅದು. ಇಲ್ಲ, ನಿಮ್ದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ. ಆಮೇಲೆ ಸರಿ, ಇದನ್ನ ನಿಮ್ಮ ಹ್ಯಾಂಡ್ ರೈಟಿಂಗ್ ನೀವು ನೋಡಿದ್ರು ಅಂತ ಕಾಣುತ್ತಲ್ಲ, ನೋಡಿದ್ರು ಬರವಣಿಗೆ ಎಲ್ಲ ನೋಡಿದ್ರು. ಅದೇ ಉದ್ದೇಶಕ್ಕೆ ಅವ್ರು ಹೇಳಿರ್ಬೇಕು. ನಿನ್ನೊಳಗೊಬ್ಬ ರೈಟರ್ ಅವನು ಅಂತ ಅಂದ್ಬಿಟ್ಟು ಅದೇ ಉದ್ದೇಶಕ್ಕೆ ಕಂಡಿಡ್ದಿರ್ಬೇಕು. ನಾನು ಊರಿಂದ ಬರ್ದಿರೋದೆಲ್ಲ ಒಂದಷ್ಟು ತಗೊಂಬಂದಿದ್ನಲ್ಲ, ಅದರಲ್ಲಿ ಒಂದಷ್ಟು ಲವ್ ಲೆಟರ್ಗಳು ಇತ್ತು. ಯಾಕೆ ಅಂತಂದ್ರೆ ಆಗ ಅಲ್ಲಿ ನನ್ನ ಡ್ಯಾನ್ಸ್ ಕಿಟ್ ಅಂತ ಕರಿತಾ ಇದ್ರಲ್ಲ, ನಾನು ಹೇಳ್ತಾ ಇರೋದು 7th 8th. ಓಕೆ, 7ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಎಲ್ಲ ನನಗೇನು ಅಂತಂದ್ರೆ ಭಗವಂತ ಕೊಟ್ಟನ ಆಶೀರ್ವಾದ ಏನೋ ಗೊತ್ತಿಲ್ಲ, ನನಗಿಂತ ವಯಸ್ಸಿಗೆ ಮೀರಿದವರ ಫ್ರೆಂಡ್ಗಳನ್ನ ಆಯ್ತಾ. ಅವರು ಏನು ಮಾಡೋರು, ಲವ್ಗಳು ಮಾಡೋರಲ್ಲ, ಅವ್ರಿಗೆ ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ನೀನು ಲವ್ ಲೆಟ್ರ್ ಬರ್ಕೊಟ್ರೆ ಅವ್ನು ನನ್ನ ಲವ್ ಮಾಡಬೇಕು, ಆ ಥರ ಮಾಡಬೇಕು ಅಂದರೆ ನಾನು ಆ ಥರ ಬರ್ಕೊಡ್ತಿದ್ದೆ. ಬರ್ಕೊಟ್ಮೇಲೆ
ಅವನು ಏನು ಮಾಡಿ ಖುಷಿಗೆ ಒಂದು 2 ರೂಪಾಯಿ ಕೊಡೋನು ಅವಾಗ. ಆ 2 ರೂಪಾಯಿ ಎತ್ಕೊಂಡು ಬರೀ ಸಿನಿಮಾಗಳು ನೋಡ್ತಿದ್ದೆ. ಮಳವಳ್ಳಿಲಿ ಮಹಾವೀರ ಟೆಂಟ್ ಅಂತಿತ್ತು. 1 ರೂಪಾಯಿನೋ 1.5 ರೂಪಾಯಿನೋ ಆಗ ಆ ಕಾಲಕ್ಕೆ. ಇದನ್ನು ಹಿಂಗೆ ಅದು ಬರಿತಾ ಇದ್ನಲ್ಲ ಒಂದೆರಡು ಲವ್ ಸಕ್ಸಸ್ಸು ಆಯಿತು, ಒಂದೆರಡು ಲವ್ ಫೇಲ್ಯೂರು ಆಯಿತು. ಬಿಟಾಕಿ ಅದು ಆ ಕತೆ ಬೇರೆ. ಅಂದರೆ ಬರವಣಿಗೆ ಇಲ್ಲಿಂದ ಬಂತು ಅಂತನಕ್ಕೆ ಎಲ್ಲ ಒಂದು ಆಮೇಲೆ ಇನ್ನೊಂದು ಏನು ಅಂತಂದರೆ, ಎಲ್ಲೇ ಹೋಗಲಿ ನಮ್ಮ ತಾಯಿ ಬೈಕಂತ ಇದ್ರು. ಏನು ಅಂತಂದರೆ ಎಲ್ಲರೂ ಯಾವ್ದಾದ್ರು ಇದಕ್ಕೆ ಹೋದಾಗ ಒಂದು ಪೇಪರ್ ಎತ್ಕೊಂಡ್ಬಂದ್ಬಿಡ್ತಾ ಇದ್ದೆ. ಎಲ್ಲರೂ ಬರೀ ಪೇಪರು ಓದಕ್ಕೆ ಕುಂತ್ಬಿಟ್ರೆ ಅಪ್ ಟು ಫಸ್ಟ್ ಪೇಜಿಂದ ಹಿಡಿದು ಲಾಸ್ಟ್ ಪೇಜ್ವರೆಗೂ ಪ್ರತಿ ಒಂದು ಅಕ್ಷರನೂ ಓದ್ತಿದ್ದೆ. ನಮ್ಮ ತಾಯಿ ಬೈಯೋದು, ಏನು ಅಕ್ಷರಗಳು ತಿನ್ಕಂತಿದ್ಯಾ, ಏನು ಓದ್ತಿದ್ಯಾ ಅಂತ ಅಂದ್ಬಿಟ್ಟು ಕೇಳೋದು. ನಾವು ಹಿಂಗೆ ಗಡ್ಡ ಕೊಟ್ಬಿಟ್ಟು ಪೇಪರ್ನ ನೋಡೋಕೆ ಶುರು ಮಾಡಿಬಿಟ್ರೆ ಆ ರೇಂಜ್ ಮುಗಿಯೋವರೆಗೂ ಬಿಡ್ತಾ ಇಲ್ಲ. ಈ ಥರದ್ದೆಲ್ಲ ರೂಢಿ ಆಗಿರೋದ್ರಿಂದ ಮತ್ತು ಅದ್ರ ಜೊತೆಗೆ ನಮ್ಮ ತಾಯಿ ಆಶೀರ್ವಾದದಿಂದನೇ ಹಂಗಾಗಿದೆ ಅಂತ ಇಲ್ಲಿವರೆಗೂ ನಡ್ಸ್ಕೊಂಡು ಖಂಡಿತ ನಿಮ್ಮ ತಂದೆ ತಾಯಿ ಆಶೀರ್ವಾದ ಇದೆ ಮತ್ತು ನಿಮ್ಮ ಪ್ರಯತ್ನ. ಸರ್, ಈಗ ಗಾಯಕರಾಗಬೇಕು ಅಂತ ಬಂದ್ರಿ, ರೈಟರ್ ಆಗ್ಬಿಟ್ರಿ. ರೈಟರ್ ಆದಮೇಲೆ ನೀವು ಮೊದಲನೇ ಸಿನಿಮಾಗೆ ಯಾವ ಸಿನಿಮಾಗೆ ಬರವಣಿಗೆ ಬರ್ತೀವಿ ಸರ್? ಸಾಹಿತ್ಯ ಮೊದಲೇ ಸಿನಿಮಾ ಬಂದು ಆಗ ಅದನ್ನೂ ಹೇಳ್ತೀನಿ. ಅದಾದಮೇಲೆ ಒಂದು 96ಇಂದ 98ವರೆಗೂ ಅದೇ ನೀವು ಅಷ್ಟರಲ್ಲಿ ಬಂದಿದ್ರಿ. ಚಂದ್ರಮುಖಿ ಪ್ರಾಣ ಸಿಕ್ಕಿದ್ದು, ಪಾಟೀಲು ಮತ್ತು ನೀವು ಎಲ್ಲ ಬರ್ತಾ ಇದ್ರು, ಹೋಗ್ತಾ ಇದ್ರು. ಇದ್ರ ಮಧ್ಯೆ ನಾಗೇಂದ್ರ ಪ್ರಸಾದ್ ಕಲ್ಯಾಣ ಅವ್ರ ಹತ್ರ ಬರ್ತಾ ಇದ್ರು ಸಾಹಿತ್ಯಿಕವಾಗಿ ಚರ್ಚೆ ಮಾಡೋಕ್ಕೆ. ಆಗ ಅವ್ರು ಇನ್ನೂ ನಾಗೇಂದ್ರ ಪ್ರಸಾದ್ ಅವರು ಇನ್ನೂ ಯಾವ ಸಿನಿಮಾನೂ ಬರ್ದಿರ್ಲಿಲ್ಲ, ಬರೀ ಒಡನಾಟ ಇತ್ತು ಅಷ್ಟೇ. ಆಮೇಲೆ ಹಿಂಗೆ ಒಡನಾಟಗಳು ಅಲ್ಲ ಮಾತಾಡಿದಾಗ ಹಂಗೆ ಪರಿಚಯ ಆಗಿತ್ತು ನಾಗೇಂದ್ರ ಪ್ರಸಾದ್ ಅಂತ. ಆಮೇಲೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಒಂದು ಸಿನಿಮಾ ಸಿಕ್ತು, ಗಾಜಿನ ಮನೆ ಅಂತ. ಕೆ ವಿ ಜಯರಾಮ್ ಅವರು ಡೈರೆಕ್ಟ್ರು. ಅದಕ್ಕೆ ಇವರೇ ಡೈಲಾಗ್ ರೈಟ್ರು, ಇವರೇ ಸಾಂಗ್ ರೈಟ್ರು ಅನ್ನೋದು ಗೊತ್ತಾಯ್ತು. ಅಷ್ಟರಲ್ಲಿ ನಾನೇನೆಲ್ಲ ಫುಲ್ ಕಲ್ತ್ಬಿಟ್ಟಿದ್ದೀನಿ ಅಂತಲ್ಲ ಕಲ್ಯಾಣ ಅವ್ರ ಹತ್ರ. ಅಂದ್ರೆ ಅದ್ರ ಮೊದಲುಗಳೇನು, ಏನೇನು, ಅದ್ರದ್ದು ಮಾನದಂಡಗಳೇನು, ಹೆಂಗೆ ಇರಬೇಕು, ಟೂರ್ ಯಾವ ಥರ ಬರೀಬೇಕು, ಸಿಚುಯೇಷನ್ ಡೈರೆಕ್ಟರ್ಗಳ ಹತ್ರ ಯಾವ ಥರ ಕೇಳ್ಕೊಬೇಕು ಅಂತ ಅನ್ನೋದನ್ನೆಲ್ಲ ಅಲ್ಪ ಸ್ವಲ್ಪ ಕಲ್ತಿದ್ದೆ.